ಕೆಮ್ಮಣ್ಣ ಗುಂಡಿ ಬಂದು ಸೊ ಆ ಮೇಲುಗಡೆ ಏನೋ ಸೂರ್ಯ ಮುಳುಗುವ ಒಂದು ವೀಡಿಯೋನ ಸೆರೆ ಹಿಡಿದು ತದನಂತರ ಕೆಳಗಡೆ ಹೋಗ್ತಿದ್ದೀನಿ. ಸೊ ಇಲ್ಲೂ ಅಷ್ಟೇ, ಕೆಳಗಡೆನೂ ಅಷ್ಟೇ ಸೂರ್ಯ ಮುಳುಗುವ ಒಂದು ವ್ಯೂ ಸಖತ್ತಾಗಿ ಕಾಣಿಸ್ತದಂತೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಉದ್ಯಾನವನವನ್ನು ನಾವು ನೋಡಬಹುದು. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಹೂದೋಟ ಸಖತ್ತಾಗಿ ಮಾಡಿದ್ದಾರೆ. ಭಾಳ ಇಷ್ಟ ಆಯಿತು ಕೆಮ್ಮಣ್ಣಗುಂಡಿ. ಸೊ ಅಲ್ಲಿ ಒಂದು ವ್ಯೂ ಇದೆ. ಸೊ ಅದನ್ನು ತೋರಿಸಿ ತದನಂತರ ನಾನು ನೋಡೋಣ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ದಯವಿಟ್ಟು ನಿರೀಕ್ಷಿಸಿ, ನಮ್ಮ ವಿಡಿಯೋಗಳಿಗೆ ಸಹಕಾರ ಬೆಂಬಲವನ್ನು ನೀಡಿ. ಅರ್ಥ ಆಯ್ತಾ? ಏನು ಉದ್ಯಾನವನ ಗುರು ಇದು, ಬ್ಯೂಟಿಫುಲ್ ಆಗಿದೆ ಗುರು. ನನಗೆ ಉದ್ಯಾನವನ ಮಾತ್ರ ತುಂಬ ಇಷ್ಟ ಆಗೋಯ್ತು. ಎಷ್ಟು ಚೆನ್ನಾಗಿದೆ ನೋಡಿ ಉದ್ಯಾನವನ. ಈ ಥರ ಒಂದು ವ್ಯವಸ್ಥೆ ಇಲ್ಲಿ ಸಿಕ್ಕಿದೆ ಅಂದರೆ ಗ್ರೇಟ್. ಇಲ್ಲಿ ನೋಡಿ ಹೂದೋಟ ನೋಡಿರಿ ಹೆಂಗಿದೆ. ಸೊ ಇದು ನಾನು ಝೂಮ್ ಮಾಡಿದ್ದೀನಿ. ನೋಡಿ ಅಲ್ಲೆಲ್ಲ ಅಲ್ಟಿಮೇಟ್ ಆಗಿದೆ. ಜನ ಹೆಚ್ಚಾದಂತಹ ಸಂದರ್ಭದಲ್ಲಿ ಇಲ್ಲೆಲ್ಲ ಕುಳಿತುಕೋತಾರೆ ಅನ್ಕೋತೀನಿ. ಹೊಟ್ಟೆ ಎಲ್ಲ ನೋವು ಬಂತು, ಯಾಕಂದರೆ ನಡೆದು ಬೈಕಲ್ಲಿ ಸುತ್ತಿ ಪೇಯ್ನ್ ಬರ್ತೈತೆ. ಆಯ್ತಲ್ಲ ಗುರು, ಸಾಕು 1 ಗಂಟೆ ಹೋಗಿ ರಿಟರ್ನ್ ಆಗಿಬಿಡ್ತೀನಿ. ನೋಡಿ ಸೂರ್ಯ ಮುಳುಗುವ ಒಂದು ವ್ಯೂ ತೋರಿಸ್ತಾಯಿದ್ದೀನಿ. ಈ ರೀತಿ ಸಿಗ್ತೈತೆ. ಹಾಗೆ ಆಯ್ತಲ್ಲ, ಹೊಟ್ಟೆ ಪೇಯ್ನ್ ಬರ್ತೈತೆ ನನಗೆ. ಇದು ಯಾರಿದು ಭಯ್ಯ? ಯಾರೋ ಒಂದು ಇದು ಬೇರೆ ಹಾಕ್ಬಿಟ್ಟಾರೆ ಗುರು. ಇನ್ನೂ ಒಂದು ಪ್ರತಿಮೆ ಮಾಡಿ ಹಾಕ್ಬಿಟ್ಟಾರೆ. ಅದು ಯಾರಂತ ಗೊತ್ತಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ. ಅಯ್ಯೋ ಭಗವಂತ, ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ. ಲಾಡ್ಜ ಇದು. ಇಲ್ಲಿ ಹಾಕಿದ್ದಾರೆ ನೋಡಿ, ಸೂರ್ಯಮಾನ, ನಿಸರ್ಗ, ಇನ್ನು ಸೂರ್ಯಾಸ್ತಮಾನ, ಧರೆಯೇ ಮೇಲಿನ ಸ್ವರ್ಗ. ಧರೆಯ ಮೇಲಿನ ಸ್ವರ್ಗ ಅಂತ. ಅಲ್ಲಲ್ಲ ಇಲ್ಲಿ ನೋಡು ಗುರು, ಇಲ್ಲಿ ಓಹೋ ಸೂರ್ಯಾಸ್ತಮಾನ, ಧರೆಯ ಮೇಲಿನ ಸ್ವರ್ಗ ಇದಂತೆ. ಇಲ್ಲೆಲ್ಲ ಟೂರಿಸ್ಟ್ ಬಂದು ಕೂತ್ಕೊಂಡು ಕಾಯ್ತಾ ಇದ್ದಾರೆ ಧರೆಯ ಮೇಲಿನ ಸ್ವರ್ಗ ನೋಡೋಕ್ಕೆ. ಓಕೆ, ನೆಕ್ಸ್ಟ್ ವಿಡಿಯೋ ವಾಚ್ ಮಾಡ್ರಪ್ಪ. ಕೆಮ್ಮಣ್ಣಗುಂಡಿ ಸೂರ್ಯ ಮುಳುಗುವ ಒಂದು ವ್ಯೂ ಪಾಯಿಂಟ್. ಮಲೆನಾಡ ಗಿರಿ ಮುಡಿಯ ಪುಷ್ಪವನ. ಓಹೋ, ಈ ಹೂ ನೋಡಿ, ಹೂವು ಹೇಗಿದೆ. ವೆರಿ ನೈಸ್. ಇಲ್ಲೆಲ್ಲ ಟೂರಿಸ್ಟ್ ಬಂದು ಬಹಳ ಖುಷಿಯಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಕೆಮ್ಮಣ್ಣಗುಂಡಿ ವ್ಯೂ ಪಾಯಿಂಟ್. ವಾ, ಇದೇನೋ ಈ ಅಮ್ಮಂಗೆ ಏನಾಯಿತು.
ಅಯ್ಯೋ ಕತೆ. ಮಗು ಕಾಣ್ತಿಲ್ಲ ಅಂದ್ಬಿಟ್ಟು ಅವಮ್ಮ ಫುಲ್ ಗಾಬರಿ ಆಗ್ಬಿಟ್ಲು. ಹಾಂ ನೋಡಿ ಹಿಂಗಿದೆ ಹೊಸ್ತವ. ಓಕೆ ನಾನು ಮಾಡ್ತೀನಿ ಕಪ್ಪ, ಆಯ್ತಲ್ಲ ಕಾಲು ನೋಯ್ತದ. ನೋಡಿ ಹೂದೋಟ ಎಷ್ಟು ಸೂಪರಾಗಿದೆ. ಓಕೆ ಸೂರ್ಯ ಮುಳುಗೋದ, ಇನ್ನೂ ಕಾಯ್ಬೇಕಣ್ಣ. ಸಾಕು ಬರ ಒಟ್ಟು ಅದು ಮುಳುಗೋ ಗಂಟ ವ್ಯೂ ಕಾಣಲ್ಲ. ಕತ್ಲೆ ಆಗುತ್ತೆ ಅಷ್ಟೇ, ಕತ್ಲೆ ಆದಮೇಲೆ ಹೋಗ್ಬೇಕಾಯ್ತು. ನಾ ಆಗೋಯ್ತು ಇರತ್ತಾಗ ಇನ್ನೊಂದು 5 ನಿಮಿಷ ನೋಡೇ ಬಿಡು. ಹಾಂ 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 ಬರ ಹೋಗೋಣಲ್ಲ. ಸೊ ಇಲ್ಲೆಲ್ಲ ಒಂದು ವ್ಯೂ ಇದೆ ನೋಡ್ಕೊಳ್ಳಿ, ಸೂಪರ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಅದೇ ಸನ್ಸೆಟ್ ಪಾಯಿಂಟು ನೋಡ್ಕೊಳ್ಳಿ, ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ. ಅದೇನಂತ ಸನ್ಸೆಟ್ ಏನೂ ಇಲ್ಲ ಬಿಡಪ್ಪ, ಅಲ್ಲೇನಿಲ್ಲ ವಿಶೇಷ. ಹಾಂ ಬ್ರೈಟ್ನೆಸ್ ಇಲ್ಲ, ಏನಿಲ್ಲ, ಇನ್ನೇನು ಮುಳುಗೋಗುತ್ತೆ. ಆದರೂ ಮುಳುಗೋದೊಂದು ಸೀನ್ ಹಿಡಿಲೇಬೇಕು, ವೆಯ್ಟ್ ಮಾಡಿ. ಸನ್ಸೆಟ್ ವ್ಯೂ ಪಾಯಿಂಟ್ ಕೆಮ್ಮಣ್ಣುಗುಂಡಿ, ಸೂರ್ಯ ಮುಳುಗುವ ಸಮಯ. ದಯವಿಟ್ಟು ನಿರೀಕ್ಷಿಸಿ, ಒಂದು ವ್ಯೂ ಪಾಯಿಂಟ್ ತೋರಿಸ್ಬಿಡ್ತೀನಿ. ನಾನು ಕಾಯ್ತಾಯಿದ್ದೀನಿ ಮುಳುಗು 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 ಅಂತ, ಮುಳುಗ್ತಾನೇ ಇಲ್ಲ. ಇಲ್ಲಿ ಕೂತ್ಕೊಂಡು ಕಾಯೋಣ. ಓಕೆ ಇಲ್ಲಿ ಕೂತ್ಕೊಂಡು ಕಾಯ್ತೀನಿ. ಮುಳುಗು ಸೂರ್ಯ, ಮುಳುಗಪ್ಪ ನೀನು ಮುಳುಗು. ನೀನು ಮುಳುಗೋದನ್ನ ಎಷ್ಟು ಜನ ಕಾಯ್ತವ್ರೆ ನೋಡಪ್ಪ. ಸೂರ್ಯ ಮುಳುಗೋದನ್ನ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಅಂದರೆ ಅಯ್ಯೋ, ಅಂತೂ ಕೆಮ್ಮಣ್ಣುಗುಂಡಿಲಿ ಸೂರ್ಯ ಮುಳುಗೋದ. ಆಗೋಯ್ತು, ಮುಳುಗೋಯ್ತು, ಕ್ಲೋಸ್ ಆಟ. ಗೌತಮ್ ಆ ಕಡೆ ಹೋದ್ರೆ ಅವ್ರು ಬೇಜಾರು ಗೌತಮ್ ಇದ್ರೆ ಸೂರ್ಯ ಮುಳುಗೋದ. ಕ್ಲೋಸ್.
ಕೆಮ್ಮಣ್ಣುಗುಂಡಿ ಸೂರ್ಯ ಮುಳುಗುವ ಒಂದು ವಿಡಿಯೋನ ಈಗಾಗಲೇ ಹಾಕಿದ್ದೀನಿ, ವೀಕ್ಷಣೆ ಪಡೆಯಿರಿ. ಸೊ ಈಗ ನಾನು ಮುಂದಿನ ಪ್ರವಾಸಿ ತಾಣಕ್ಕೆ ಹೊರಡ್ತಾ ಇದ್ದೀನಿ. ಸಾಕಾಗ್ಬಿಟ್ಟಿದೆ, ಕಾಲೆಲ್ಲ ಪೇಯ್ನು. ಸೊ ಇಲ್ಲೊಂದು ಸೂಪರಾಗಿರ್ತಕ್ಕಂಥ ವ್ಯೂ ತೋರಿಸ್ತೀನಿ, ಕಣ್ ತುಂಬ್ಕೊಳ್ಳಿ. ಸಖತ್ತಾಗಿದೆ ಇಲ್ಲಿ ಮಾತ್ರ. ಹೂಗಳು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೋಡಿ. ಮಾರ್ವಲೆಸ್. ಹೇಗಿದೆ? ಕೆಮ್ಮಣ್ಣುಗುಂಡಿ ಏನು ಈ ಒಂದು ಸೂರ್ಯ ಮುಳುಗುವ ಈ ಒಂದು ವ್ಯೂ ಪಾಯಿಂಟ್ನಲ್ಲಿ ಈ ರೀತಿಯ ಒಂದು ಹೂವಿನ ಉದ್ಯಾನವನವನ್ನು ಕಾಣ್ಬೋದು. ಮನೆಯಲ್ಲಿ ಬೇಜಾನ್ ದುಡ್ಡಿಟ್ಟಿದ್ರೆ ಸುಮ್ಮನೆ ಅನ್ಯವಾಗಿ ಕೊಳಿಸ್ಬೇಡಿ, ವೇಸ್ಟ್ ಮಾಡಬೇಡಿ. ಬಂದು ಇಲ್ಲಿ ಖಾಲಿ ಮಾಡಿ. ದುಡ್ಡು ಬೇಜಾನ್ ಮಡಗಿದ್ರೆ ಸುಮ್ಮನೆ ಮನೇಲಿ ಇದ್ಕೊಂಡು ಯಾಕಪ್ಪ ವೇಸ್ಟ್ ಮಾಡ್ತೀರಾ, ಬಂದು ಖಾಲಿ ಮಾಡಿ. ಹಂಗಾರೆ ನೀನು ದುಡ್ಡು ಮಡಗಿದೆಯಾ ಅನ್ಬೇಡಿ. ನಾವು ಏನು ಇಲ್ದಿರೋರು ನಾವೇ ಬಂದು ಈ ಜಾಗಗಳೆಲ್ಲ ಬರ್ತೀವಿ. ಓಕೆ, ಥ್ಯಾಂಕ್ ಯು. ಕೆಮ್ಮಣ್ಣುಗುಂಡಿ, ಬಾಯ್ ಬಾಯ್.